ಬಿಜೆಪಿಯು ಕಳೆದ ಹಲವು ತಿಂಗಳಿಂದ ಒಂದು ರೀತಿ ಪ್ರತಿಭಟನೆ ಮಾಡ್ತೇವೆ ಅಂತ ಜನರನ್ನ ಯಾಮಾರಿಸ್ತಿದ್ದಾರೆ. ಇವರೇನು ಕಳೆದ ಒಂದು ತಿಂಗಳಿಂದ ಜನಾಕ್ರೋಶ ಯಾತ್ರೆ ಎನ್ನುವಂತ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿಜವಾಗಲೂ ಜನರು, ಈ ರಾಜ್ಯದ ಜನರು ಅದನ್ನ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿಜವಾಗಿಯೂ ಬೆಲೆ ಏರಿಕೆಯನ್ನ ಶುರು ಮಾಡಿದ್ದೇ ಕೇಂದ್ರ ಸರ್ಕಾರ. ನಾವು ಕೇವಲ ಒಂದು ಹಾಲಿನ ಬೆಲೆ 4 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಅದರಲ್ಲಿ ಆ 4 ರೂಪಾಯಿಯನ್ನ ನಾವು ರೈತರಿಗೆ, ಯಾರು ಹಾಲು ಕರೆದು ಮಾರ್ತಾರ ಅವರಿಗೆ ಅದನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇವರಿಗೆ ನೈತಿಕತೆ ಇದ್ರೆ, ಬಿಜೆಪಿ ಅವರಿಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಇವರು ನರೇಂದ್ರ ಮೋದಿ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು. ನಮ್ಮ ಸರ್ಕಾರ 15 ವರ್ಷದಿಂದ ಯಾವ ಕಾಂಗ್ರೆಸ್ ಸರ್ಕಾರ ಇತ್ತು ಕೇಂದ್ರದಲ್ಲಿ, ಅಂದು ಚಿನ್ನದ ಬೆಲೆ ಏನಿತ್ತು, ಬೆಳ್ಳಿಯ ಬೆಲೆ ಏನಿತ್ತು, ಬೆಲ್ಲದ ಬೆಲೆ ಏನಿತ್ತು, ಸಕ್ಕರೆ ಬೆಲೆ ಏನಿತ್ತು, ದಿನನಿತ್ಯ ಸಾಮಗ್ರಿಗಳ ಬೆಲೆ ಏನಿತ್ತು, ಇಂದು ಏನು ಬೆಲೆಯನ್ನ ಹೈಕ್ ಮಾಡಿದ್ದಾರೆ, GST ಯಾವುದ್ರ ಮೇಲೆಲ್ಲ ಹಾಕಿದ್ದಾರೆ, ಅದು ಯಾವುದನ್ನ ಇವರು ಪ್ರಶ್ನೆ ಮಾಡ್ಲಿಕ್ಕೆ ಇವರಿಗೆ ನೈತಿಕತೆ ಇಲ್ಲ. ಸುಮ್ಮನೆ ನಮ್ಮ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರನ ಏನು ಸರ್ಕಾರ ಇದೆ, ನಮ್ಮ ಪಂಚ ಗ್ಯಾರಂಟಿ ಮೂಲಕ ರಾಜ್ಯದ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಪಂಚ ಗ್ಯಾರಂಟಿ, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಎಲ್ಲವನ್ನ ಸಹ ಮನೆ ಮನೆ ಬಾಗಿಲಿಗೆ ನಾವು ತಲುಪಿಸಿದ್ದೇವೆ. ಎಲ್ಲಿಯೂ ನಾವು ಬಿಜೆಪಿ JDS ಅನ್ನುವಂಥದ್ದನ್ನು ನೋಡ್ಲಿಲ್ಲ. ಅಂತ ಒಂದು ಸರ್ಕಾರದ ವಿರುದ್ಧ ಇವತ್ತು ಗೂಬೆ ಕೂರಿಸ್ಬೇಕು, ಏನಾದ್ರೂ ಒಂದು ಇಟ್ಕೊಂಡು ಪ್ರತಿಭಟನೆ ಮಾಡ್ಬೇಕಂತ, ಬೆಲೆ ಏರಿಕೆ ಅಂತ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅಪ್ಪ ಮಕ್ಕಳು ಸೇರಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅದು ಎಲ್ಲಿಯೂ ಸಹ ನಿರಾಸ ಪ್ರತಿಕ್ರಿಯೆ ನೋಡ್ತಾ ಇದ್ದಾರೆ. ಎಲ್ಲಿಯೂ ಸಹ ಅವರಿಗೆ ಬೆಂಬಲನೆ ಕೊಡ್ತಾ ಇಲ್ಲ ಜನರು. ಹೀಗಿರುವಾಗ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಮೊನ್ನೆ ಒಂದಿನ ಪ್ರತಿಭಟನೆ ಮಾಡಿದ್ದಾರೆ ವಿಜೇಂದ್ರ ಅವರು ಬಂದು. ಅಂದು ಹೇಳಿದ್ದಾರೆ, ಕರಾವಳಿ ಎಂದಿಗೂ ನಮ್ಮದು, ನಾವು ಕರಾವಳಿಯಲ್ಲಿ ಗೆಲ್ತೇವೆ ಅಂತ. ಖಂಡಿತವಾಗಿ ನಿಮ್ಗೆ ಗೆಲ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಈ ಮತನ್ನ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, 106 ಕೋಟಿ ಅನುದಾನವನ್ನ ಕರಾವಳಿಗೆ ಈಗಾಗಲೇ ನಾವು ಕೊಟ್ಟಾಗಿದೆ ಗ್ಯಾರಂಟಿ ರೂಪದಲ್ಲಿ. ಪ್ರತಿಯೊಂದು ಜನರು, ಪ್ರತಿಯೊಂದು ಮಹಿಳೆಯರು ನಮ್ಮ ಪಕ್ಷವನ್ನ ಬೆಂಬಲಿಸ್ತಾರೆ. ಯುವ ಕಾಂಗ್ರೆಸ್, ನಮ್ಮ ಅನೇಕ ಯುವಕರು, 28,000 ಯುವಕರು ಮೊನ್ನೆ ದಿನ ನಮ್ಮ ಆಂತರಿಕ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ನ ಸದಸ್ಯತ್ವವನ್ನ ಪಡೆದಿದ್ದಾರೆ. 28,000 ಯುವಕರು ನಮ್ಮ ಬೆನ್ನ ಹಿಂದೆ ಇದ್ದಾರೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ, ಪ್ರತಿಯೊಂದು ಬ್ಲಾಕ್ ಮಟ್ಟದಲ್ಲಿ ಯುವ ಕಾಂಗ್ರೆಸ್ ಹೋರಾಟ ಮಾಡ್ತದೆ. 5 ಸ್ಥಾನವನ್ನ ಕಾಂಗ್ರೆಸ್ 2028ರಲ್ಲಿ ಗೆಲ್ತದೆ. ಬಿಜೆಪಿ ಅವರಿಗೆ ಏನಾದರೂ ನೈತಿಕತೆ ಇದ್ರೆ ಅವರು ವಿಧಾನಸಭೆಯಲ್ಲಿ ಹೋಗಿ ಜಿಲ್ಲೆಯ ಗೆಲ್ಲುವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿ. ಅದನ್ನ ಬಿಟ್ಟು ಹಿಜಾಬ್, ಬುರ್ಕಾ, ಗೋಹತ್ಯೆ ಇಂಥದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಏನಾದ್ರೂ ಮಾಡ್ಲಿಕ್ಕೆ ಆಯ್ತಾ ಇವರ ಹತ್ರ? ಗೋಹತ್ಯೆ ನಿಷೇಧ ಮಾಡ್ತೇವೆ ಅಂತ ನಮ್ಮ ಸಂಘಟನೆ ಯುವಕರನ್ನ ಬಳಸಿಕೊಳ್ತಾ ಇದ್ದಾರೆ. ಗೋಹತ್ಯೆ ನಿಷೇಧ ಮಾಡುವ ಇವರ ಸ್ವ ಇಚ್ಛೆ ಇದ್ರೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ, ಗೋ ರಫ್ತಿನಲ್ಲಿ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ, ಸ್ವಲ್ಪ ಕಮ್ಮಿ ಮಾಡಿ. ಒಂದೇ ಸಲ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಇವರ ಹತ್ರ. ಗೋಹತ್ಯೆ ಯಾರು ಮಾಡ್ತಾರೆ ಅವರ ವಿರುದ್ಧ ಕೇಂದ್ರದಿಂದಲೇ ಒಂದು ಕಾನೂನು ಮಾಡ್ಕೊ ಬರ್ಲಿ. ಇವರು ಮಾಡ್ಲಿಕ್ಕೆ ಸಾಧ್ಯ ಉಂಟು ಇವರ ಹತ್ರ? ಸುಮ್ಮನೆ ಜನರನ್ನ ದಾರಿ ತಪ್ಪಿಸಿ ಗೋವಿನ ವಿಚಾರದಲ್ಲಿ, ಹಿಂದೂ ಧರ್ಮದ ವಿಚಾರವನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಎಲ್ಲಿಯೂ ಅಭಿವೃದ್ಧಿ ವಿಚಾರದಲ್ಲಿ 5 ಶಾಸಕರು ರಾಜಕೀಯ ಮಾಡ್ತಾ ಇಲ್ಲ. ಇವರಿಗೆ ಏನಾದ್ರೂ ರಾಜಕೀಯ ಕಲಿಯುವ ಆಸಕ್ತಿ ಇದ್ರೆ, ಪುತ್ತೂರಿನ ಶಾಸಕ, ನಮ್ಮ ಪಕ್ಷದ ಶಾಸಕ, ಪ್ರಥಮ ಬಾರಿಗೆ ಶಾಸಕರಾಗಿದ್ದಾರೆ ಅಶೋಕ್ ರೈ. ಈ ಅಶೋಕ್ ರೈ ಏನ್ ಮಾಡಿದ್ದಾರೆ, 300 ಕೋಟಿ ಅನುದಾನವನ್ನ ತಂದು ಮೆಡಿಕಲ್ ಕಾಲೇಜ್ ಬೇಕು, ತನ್ನೂರಿಗೆ ಮೆಡಿಕಲ್ ಕಾಲೇಜ್ ಬೇಕು ಎನ್ನುವಂತ ಒಂದು ಧ್ಯೇಯನ್ನ ಇಟ್ಕೊಂಡು ಮೊನ್ನೆ ಮೆಡಿಕಲ್ ಕಾಲೇಜ್ ಬಜೆಟ್ ಅಲ್ಲಿ ಮನ್ನಣೆ ಮಾಡ್ಕೊಂಡು ಬಂದಿದ್ದಾರೆ. ಅದು ನಿಜವಾದ ಶಾಸಕನಾಗಿ ಮಾಡಬೇಕಾಗಿರೋದು ಕೆಲಸ ಕಾರ್ಯಗಳು. ಅದು ಇವರಿಗೆ ನಮ್ಮ ಜಿಲ್ಲೆಯಲ್ಲಿ 80% ವ್ಯವಸ್ಥೆಗಳುಂಟು. ಮೆಡಿಕಲ್ ಕಾಲೇಜ್ ಬಂದ್ರೆ ಎಲ್ಲ 80% ವ್ಯವಸ್ಥೆಗಳು ನಮ್ಮಲ್ಲಿ ಆಲ್ರೆಡಿ ಉಂಟು. ಇಂಥ ಜಿಲ್ಲೆಗೆ ಅವರಿಗೆ ಮೆಡಿಕಲ್ ಕಾಲೇಜ್ ತರಲಿಕ್ಕೆ ಆಗ್ಲಿಲ್ಲ. ಸುನೀಲ್ ಕುಮಾರ್ ಹಿಂದೆ ಸಚಿವರಾಗಿದ್ರು, ಮಾಡಬಹುದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಈಗ 5 ಜನ ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಒಂದು ಧ್ವನಿಯನ್ನಾದ್ರೂ ಎತ್ತಬಹುದಲ್ಲ. ಮಾಡ್ತಾರ ಬಿಡ್ತಾರೋ, ಒಂದು ಧ್ವನಿ ಸಹ ಎತ್ತುವುದಿಲ್ಲ ಅವರು. ಪುತ್ತೂರಿನಲ್ಲಿ ನೋಡಿ 20% ಮಾತ್ರ ವ್ಯವಸ್ಥೆಗಳಿದೆ. ಇವತ್ತು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಿದೆ. ಇಂಥ ವಿಚಾರಗಳನ್ನ ನಾವು ಯುವಕರು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿ ಅವರು ಏನು ರಾಜಕೀಯ ಮಾಡ್ತಿದ್ದಾರೆ ಅದರ ಬಗ್ಗೆ ನಾವು ಇದು ಮಾಡ್ಬೇಕು. ಸುಮ್ಮನೆ ಅವರು ಹಿಂದುಳಿದ ವರ್ಗದ ಯುವಕರನ್ನ, ಹಿಂದೂ ಯುವಕರನ್ನ ಕೋಮುಗಲಭೆ ಸೃಷ್ಟಿ ಮಾಡಲು, ಪ್ರತಿಭಟನೆ ಮಾಡಲು ಉಪಯೋಗ ಮಾಡ್ತಿದ್ದಾರೆ ವಿನಃ ಯುವಕರಿಗೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಒಂದೇ 1 ರೂಪಾಯಿ ಯಾವ ಪ್ರಯೋಜನ ಆಗ್ಲಿಲ್ಲ. ನಮ್ಮ ಸರ್ಕಾರ ಬಂದ 5 ದಿನದೊಳಗೆ ಯುವ ನಿಧಿ ಅಂತ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟು ಯುವ ಜನತೆಗೆ ನಾವು ಒಂದು ಮಾರ್ಗದರ್ಶನವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಖಂಡಿತವಾಗಿ ಬಿಜೆಪಿ ಅವರು ಎಷ್ಟೇ ಪ್ರತಿಭಟನೆ ಮಾಡಿದರೂ ನಾವು ಅದನ್ನ ತಡೆಯುತ್ತೇವೆ. ಯಾಕಂದ್ರೆ ಹೇಳಿದ್ರೆ, ನಮ್ಮ ಯುವ ಕಾಂಗ್ರೆಸ್ ರಾಜ್ಯದಲ್ಲೇ ಬಲಿಷ್ಠವಾಗಿದೆ. ನಮ್ಮ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಮಂಜುನಾಥ್ ಗೌಡರು ಈಗಾಗಲೇ ಕರೆ ನೀಡಿದ್ದಾರೆ. 2028ರ ಚುನಾವಣೆ ತನಕ ಯಾರು ಮನೆಯಲ್ಲಿರ್ಬೇಡಿ, ಬೀದಿಗಿಳಿದು ಹೋರಾಟ ಮಾಡಿ ಅಂತ ಕರೆ ನೀಡಿದ್ದಾರೆ. ಈಗಾಗಲೇ ನಾವು ಎಲ್ಲ ಜಿಲ್ಲೆಯಲ್ಲಿ, ಎಲ್ಲ ಬ್ಲಾಕ್ ಮಟ್ಟದಲ್ಲಿ, ರಾಜ್ಯದಲ್ಲಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದೇವೆ. 17ನೇ ತಾರೀಕು ನಮ್ಮ ನಾಯಕರಾದಂತಹ DK ಶಿವಕುಮಾರ್ ಅವರು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ.
ನಾವೆಲ್ಲ ಇಲ್ಲಿಂದ ಹೋಗೋರಿದ್ದೇವೆ. ಸುಮಾರು 40,000 ಜನ ಸೇರಿ ಒಂದು ಪ್ರತಿಭಟನೆ ಮಾಡ್ತೇವೆ. ಖಂಡಿತವಾಗಿ ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಬರುವಂತಹ ನಿರೀಕ್ಷೆ ಇದೆ. 28ಕ್ಕೆ ನಾವು ಈ ಕರಾವಳಿಯಲ್ಲಿ 5ಕ್ಕೆ 5 ಕ್ಷೇತ್ರವನ್ನ ಗೆಲ್ತೇವೆ. ಮತ್ತೆ ಮುಂಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅತಿ ಹೆಚ್ಚಿನ ಯುವಕರಿಗೆ ಸ್ಥಾನಮಾನವನ್ನು ಕಲ್ಪಿಸುವ ಮೂಲಕ ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನ ಕರಾವಳಿಯಲ್ಲಿ ಬಲಿಷ್ಠಗೊಳಿಸುತ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ. ಜೈ ಕಾಂಗ್ರೆಸ್.